ಮೋಸ್ಟ್ ನಟೋರಿಯಸ್ ರೌಡಿ ಶೀಟರ್ ಕಾಲಿಗೆ ಗುಂಡು ಹೊಡೆದ ಸ್ಪಾಟಿಗೆ ಸಂಬಂಧಪಟ್ಟಂತೆ ಇಸಾಕ್ ಕಾಲಿಗೆ ಗುಂಡೇಟು ಬಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇರೋದು. ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಉಡುಪಿಗೆ ಅಂತ ಪೊಲೀಸರು ಹೋಗಿದ್ರು. ಈ ವೇಳೆ ಭಾರೀ ಚಾಲಾಕಿತನವನ್ನು ಆತ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದ. ಫೈನಲಿ ಆತನ ಕಾಲಿಗೆ ಗುಂಡೇಟು ಬಿದ್ದಿದೆ. ಸ್ಪಾಟ್ನಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಸೊ ಈತನೇ ಮೋಸ್ಟ್ ವಾಂಟೆಡ್ ರೌಡಿ. ಆಲ್ಮೋಸ್ಟ್ 7ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ. ಮತ್ತೆ ಸಾರ್ವಜನಿಕರಿಗೆ ಉಪಟಳ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಈ ಟೈಮ್ನಲ್ಲಿ ಪೊಲೀಸರು ಕಾರ್ಯಾಚರಣೆ ಕೂಡ ಇಳಿದ್ರು. ಗ್ಯಾಂಗ್ನ ನಟೋರಿಯಸ್ ರೌಡಿ ಇಸಾಕ್ಗೆ ಶೂಟೌಟ್ ಆಗಿರುವಂತಹ ಸ್ಪಾಟಲ್ಲಿ ನಾವಿದ್ದೇವೆ. ಇದು ತಾಲೂಕು ಕಾರ್ಕಳಕ್ಕೆ ಬರ್ತದೆ. ಆತನನ್ನು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಅರೆಸ್ಟ್ ಮಾಡಿಕೊಂಡು ಉಡುಪಿಗೆ ವಿಚಾರಣೆಗೆ ಕರ್ಕೊಂಡು ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಗುಡ್ಡೆ ಅಂಗಡಿ ಸಮೀಪ ಕಣಜಾರು ದ್ವಾರವನ್ನು ದಾಟಿದಂಥ ಈ ಪ್ರದೇಶ ಒಂದು ನಿರ್ಜನ ಪ್ರದೇಶ. ಇಲ್ಲಿ ಆತ ಇದಕ್ಕಿಂತ ಮೊದಲೇ 1 ಕಿಲೋಮೀಟರ್ ಹಿಂದೆ ನನಗೆ ವಾಂತಿ ಬರ್ತದೆ ಅನ್ನುವಂಥ ಒತ್ತಡವನ್ನು ಪೊಲೀಸರಿಗೆ ಹಾಕ್ತಾ ಇದ್ದ. ನನಗೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದ. ಆದರೆ ಉಡುಪಿಗೆ ರೀಚ್ ಆಗಲಿಕ್ಕೆ ಇನ್ನೂ ಕೂಡ ಒಂದು 20 ಕಿಲೋಮೀಟರ್ ದೂರ ಇತ್ತು. ಆ ಸಂದರ್ಭಕ್ಕೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಆರೋಪಿಯನ್ನು ನಿಲ್ಲಿಸ್ತಾರೆ. ಆರೋಪಿಯನ್ನು ನಿಲ್ಲಿಸಿ ಆತ ಇಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಆ ನಂತರ ಆತ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗ್ತಾನೆ ಮತ್ತು ಇಲ್ಲಿಂದ ಓಡೋಗ್ಲಿಕ್ಕೆ ಟ್ರೈ ಮಾಡ್ತಾನೆ. ಟ್ರೈ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಆತನನ್ನು ಹಿಡಿಲಿಕ್ಕೆ ಹೋಗ್ತಾರೆ. ಹಿಡಿಯುವಂಥ ಸಂದರ್ಭದಲ್ಲಿ ಆತ ಕಾಲಿನಿಂದ ಒದಿತಾನೆ ಅನ್ನುವಂಥದ್ದು ಮತ್ತು ಸ್ಥಳದಲ್ಲಿರುವಂಥ ಒಂದು ಕಲ್ಲನ್ನು ತೆಗೆದುಕೊಂಡು ಪೊಲೀಸರಿಗೆ ಜಜ್ಜಿದ್ದಾನೆ. ಮತ್ತು ಆರೋಪಿ ಆಗಿರೋದ್ರಿಂದ ಆತನ ಕೈಗೆ ಚೈನನ್ನು ಬಿಗಿದು ಕರ್ಕೊಂಡು ಬರ್ತಾ ಇರ್ತಾರೆ. ಕರ್ಕೊಂಡ್ಬರುವಂಥ ಸಂದರ್ಭದಲ್ಲಿ ಆತ ಅದನ್ನು ಮುಷ್ಟಿ ಹಿಡಿದು ಪೊಲೀಸರಿಗೆ ಹೊಡೆದಿದ್ದಾನೆ ಅನ್ನುವಂತಹ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ 3 ಪೊಲೀಸರಿಗೆ ಗಾಯ ಆಗಿದೆ. ಅವರು ಕೂಡ ಮಣಿಪಾಲ KMCಯಲ್ಲಿ ದಾಖಲಾಗಿದ್ದಾರೆ. ಈ ಒಟ್ಟು ಘಟನೆ ಆದಂಥ ಸ್ಥಳವನ್ನು ನಾವು ನೋಡ್ತಾ ಇದ್ದೇವೆ. ಇದು ಗುಡ್ಡೆ ಅಂಗಡಿ ಕಣಜಾರು. ಒಟ್ಟಿನಲ್ಲಿ ಸಮಾಜಘಾತುಕ ಶಕ್ತಿಯಾಗಿ ಪರಿಣಮಿಸಿದಂತಹ ಈ ವ್ಯಕ್ತಿಗೆ ಹೆಡೆಮುರಿ ಕಟ್ಟೋ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಆ ಸ್ಪಾಟ್ನಿಂದ ಕೂಡ ಪ್ರತ್ಯಕ್ಷ ವರದಿಯನ್ನು ಈಗಷ್ಟೇ ಗಮನಿಸ್ತಾ ಇದ್ರಿ.